ಇವತ್ತು ಕೇವಲ 1 ಕಪ್ ಸಾಬುದಾನ ಬಳಸಿ ಒಂದು ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ದಿಢೀರಾಗಿ ಮಾಡುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ನಿಮಗೆ ಉಪ್ಪಿಟ್ಟು, ದೋಸೆ, ವಡೆ ಎಲ್ಲನೂ ತಿಂದು ಬೋರ್ ಆಗಿದ್ದರೆ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಕೇವಲ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಇಲ್ಲಿ ಈ ರೆಸಿಪಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಮಾಡಿ ಹಾಕ್ತಾರೆ. ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಸೊ ನನ್ನ ಮಕ್ಕಳಿಗೆ ಕೂಡ ನಾನು ಈ ಟಿಫಿನ್ ಬಾಕ್ಸ್ಗೆ ಮಾಡ್ತೀನಿ ಈ ರೆಸಿಪಿ. ನೀವು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಅಥವಾ ಸಣ್ಣ ಪುಟ್ಟ ಹಸಿವಿದ್ದರೆ ಅದು ಕೂಡ ಮಾಡ್ಕೋಬೋದು ಈ ರೆಸಿಪಿ. ನೋಡಿ, ಈ ಹೊಸ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಾಬುದಾಣ ತೊಗೊತಿದ್ದೀನಿ. ಇಲ್ಲಿ ಸಾಬುದಾಣ ಯಾವುದಿದ್ರೂ ಭೀ ನಡೆಯುತ್ತೆ, ನಿಮ್ಮಲ್ಲಿ ಯಾವುದಿರುತ್ತೆ ಅದನ್ನೇ ತೊಗೋಬೋದು. ನಾನಿಲ್ಲಿ ಇವಾಗ ಸಾಬುದಾಣ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸರಿಯಾಗಿ ತೊಳ್ಕೊಂಡು ತೊಗೊತಿದ್ದೀನಿ. ಮೇಲೆ ಎಲ್ಲ ಸ್ಟಾರ್ಚ್ ಇದ್ದಿರುತ್ತೆ, ಹೀಗಾಗಿ ಇದನ್ನು ಮೊದಲಿಗೆ ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ. ಇವಾಗ ನೀರೆಲ್ಲ ನಾನು ಕೆಳಗಡೆ ತೊಗೊಂಡಿನಿ. ತೊಗೊಂಡಾದ್ಮೇಲೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು 2 ತಾಸು ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಡ್ತಿದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಜಸ್ಟ್ ಮುಳುಗುವಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಮುಂಜಾನೆ ಬ್ರೇಕ್ಫಾಸ್ಟಿಂಗ್ ಮಾಡೋದಿತ್ತಂದ್ರೆ ನೀವು ರಾತ್ರಿ ನೆನೆಸ್ಕೊಂಡು ಕೂಡ ತೊಗೋಬೋದು. ರಾತ್ರಿನೇ ನೆನೆ ಹಾಕಿ ಮುಂಜಾನೆ ಬ್ರೇಕ್ಫಾಸ್ಟಿಂಗ್ ಮಾಡ್ಕೋಬೋದು. ಇವಾಗ ಒಂದು ಸ್ವಲ್ಪ 2 ಗಂಟೆ ಆಗಿದೆ. ಇವಾಗ 2 ಗಂಟೆ ಆದಮೇಲೆ ಅದನ್ನು ಒಂದು ಸ್ವಲ್ಪ ಬಿಡಿಯಾಗಿ ಮಾಡ್ಕೊತಿದ್ದೀನಿ. ನೋಡಿ, 2 ಗಂಟೆದಲ್ಲಿ ನೆನೆಯುತ್ತೆ ಸಾಬುದಾಣ. ನೆನೆದಿದೆ. ಇವಾಗ ಇದರಲ್ಲಿ ಒಂದು 2 ಈರುಳ್ಳಿ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ತುರ್ಕೊಂಡು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ ತರಕಾರಿ ಇದರಲ್ಲಿ. ಇವಾಗ ಇದರಲ್ಲಿ ನಾನು 1 ಆಲೂಗಡ್ಡೆ ಬೇಯಿಸಿಟ್ಕೊಂಡಿನಿ, ಇದನ್ನು ಕೂಡ ಹಾಕ್ಕೊತಿದ್ದೀನಿ. ಈ ಆಲೂಗಡ್ಡೆ ಹಾಕೋದ್ರಿಂದ ಕಲರ್ ಬರುತ್ತೆ ಮತ್ತು ಬೈಂಡಿಂಗ್ ಸಿಗುತ್ತೆ ಇದಕ್ಕೆ. ಹೀಗಾಗಿ ಒಂದು ಸ್ವಲ್ಪ ಆಲೂಗಡ್ಡೆ ಇತ್ತಂದ್ರೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ರುಚಿ ಕೂಡ ಹೆಚ್ಚಾಗುತ್ತೆ ಇದರದ್ದು. ಮತ್ತು ಬೇಯಿಸ್ಕೊಂಡೇ ಈ ರೀತಿ ತುರ್ಕೊಂಡೇ ಹಾಕ್ಕೊಳ್ಳಿ, ಮ್ಯಾಶ್ ಮಾಡ್ಕೊಂಡು ಹಾಕ್ಕೋಬಾರ್ದು. ನೋಡಿ, ನಾನಿಲ್ವಾಗ ಆಲೂಗಡ್ಡೆ ತುರ್ಕೊಂಡು ಹಾಕ್ಕೊಂಡಾಗಿದೆ. ಇವಾಗ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು 3 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಈ ಅಕ್ಕಿ ಹಿಟ್ಟು ಯಾಕೆ ಹಾಕಬೇಕಂದ್ರೆ ಬೈಂಡಿಂಗೋಸ್ಕರ ಹಾಕೋದು. ಒಂದು 3 ಚಮಚ ಹಾಕಿದ್ದೀನಿ. ಇವಾಗ ಅದೇ ಚಮ್ಮಚ್ಲಿಂದ ನಾನಿಲ್ಲಿ ಮೊಸರು ಕೂಡ 3 ಚಮಚ ಆಗುವಷ್ಟು ಹಾಕ್ಕೊತಿದ್ದೀನಿ. ಇಲ್ಲಿ ಮೊಸರೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರದ್ದು. ಇವಾಗ ಎಲ್ಲ ಸೇರಿಸಿದನ್ನು ಮಿಕ್ಸ್ ಮಾಡ್ಕೋಬೇಕು. ನಂಗೆ ಸ್ವಲ್ಪ ಸಣ್ಣದಾಗಿದೆ ಅದು, ಹೀಗಾಗಿ ನಾನು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಓಕೆ, ನೋಡಿ, ಇವಾಗ ಎಲ್ಲ ಸೇರಿಸಿ ನಾವು ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಲ್ಲ, ಅಂದರೆ ಯಾವ ರೀತಿ ಕಲ್ಸ್ಕೊತೀವಲ್ಲ ಆ ರೀತಿ ಇದನ್ನು ಕಲ್ಸ್ಕೊತಿದ್ದೀನಿ. ಒಂದಾಗಬೇಕಿದು, ಅಲ್ಲಿ ತನಕ ಇದನ್ನು ಕಲ್ಸ್ಕೋಬೇಕಾಗುತ್ತೆ ಎಲ್ಲ ಸೇರಿಸಿ ಸರಿಯಾಗಿ. ನಾನಿದು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಹಸಿ ಮೆಣಸಿನ್ಕಾಯಿ ಕ್ವಾಂಟಿಟಿ ಕಮ್ಮಿ ಯೂಸ್ ಮಾಡಿದ್ದೀನಿ. ನಿಮಗಿಲ್ಲಿ ರುಚಿಗೆ ತಕ್ಕಷ್ಟು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ, ಹೀಗಾಗಿ ಮತ್ತೆ ಒಂದು 2 ಚಮಚ ಆಗುವಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ಕೊತಿದ್ದೀನಿ. ಟೋಟಲಿ ಒಂದಾಗಬೇಕು. ನಾವು ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಆ ರೀತಿ ಇದನ್ನು ನಾದ್ಕೋಬೇಕಾಗುತ್ತೆ, ಅಂದರೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ಓಕೆ, ನೋಡಿ, ಎಲ್ಲ ಸೇರಿಸಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಎಲ್ಲ ನೋಡ್ತಿರ್ಬೋದು, ಒಂದಾಗ್ತಿದೆ, ಇದು ಬಿಡಿಯಾಗಿ ಕಾಣ್ತಿಲ್ಲ. ಇದು ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನಾಗಿ ಮಾಡಿಟ್ಕೊತಿದ್ದೀನಿ. ಓಕೆ, ನೋಡಿ, ಒಂದು ಯಾವ ರೀತಿ ನಿಂಬೆಹಣ್ಣಿನ ಗಾತ್ರ ಇರುತ್ತೆ ಅಲ್ವಾ, ಅಷ್ಟೇ ಇದನ್ನು ನಾನು ಉಂಡೆಗಳನ್ನಾಗಿ ಒಮ್ಮೆನೇ ಮಾಡಿಟ್ಕೊತಿದ್ದೀನಿ. ಇಲ್ಲಿ ಏನು ಕಷ್ಟನೇ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ. ಮತ್ತು ತುಂಬಾ ರುಚಿಯಾಗಿರುತ್ತೆ ಇದು ತಿನ್ನೋಕೆ. ಓಕೆ, ನೋಡಿ, ಇಲ್ಲಿ ಹ್ಯಾಂಡ್ಸ್ ಕೂಡ ಗರಮ್ ಆಗಿದೆ. ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ಬೇಕಂತೇನಿಲ್ಲ. ನಾವು ಫಡ್ ಮಾಡುವಾಗ ಎಷ್ಟು ಎಣ್ಣೆ ಹಾಕ್ತೀವಲ್ಲ ಅಷ್ಟೇ ಎಣ್ಣೆ ಹಾಕೋಬೇಕು ನೀವಿಲ್ಲಿ. ಓಕೆ, ಇವಾಗ ಇದನ್ನು ಇಟ್ಕೊತಿದ್ದೀನಿ ಒಂದೊಂದಾಗಿ. ಓಕೆ, ನೋಡಿ, ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಕೊತಿದ್ದೀನಿ. ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಲಿ ಗ್ಯಾಸ. ಓಕೆ, ಇವಾಗ ಸ್ಲೋಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು 1-2 ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ. ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದನ್ನು ಈ ರೀತಿ, ಅಂದರೆ ಎಲ್ಲ ಕಡೆ ಟೋಟಲಿ ಸ್ವಲ್ಪ ಕೆಂಪಾಗಬೇಕಿದು, ಎಲ್ಲ ಕಡೆ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ತಿರುಗಿಸಿ ಬೇಯಿಸಬೇಕಾಗುತ್ತೆ ಇದಕ್ಕೆ. ನೋಡಿ, ಬೆಂದಾಗಿದೆ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಸಾಫ್ಟ್ ಆಗುತ್ತೆ, ಇದು ಬೆಂದಿರುತ್ತೆ. ಯಾಕೆಂದರೆ ನಾವು ಇದರಲ್ಲಿ ಈ ಸಾಬುದಾಣನೇ ಹಾಕಿರ್ತೀವಲ್ಲ, ಬೇರೆ ಏನೂ ಇಲ್ಲ ಇದರಲ್ಲಿ. ಅದು ಹಬೆಯಲ್ಲಿ ಬೇಯುತ್ತೆ ಅದು ಜಲ್ದಿನೇ. ಇವಾಗ ಕಲರ್ ಕೂಡ ಬಂದಿದೆ. ಇವಾಗ ನಾನು ಸೈಡ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ತುಂಬ ಸರಿಯಾಗಿ ಬರುತ್ತೆ. ಸೊ ನನ್ನ ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಮಕ್ಕಳಿದ್ದರೆ. ಅಥವಾ ನೀವು ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಮಾಡ್ಕೋಬೋದು ಈ ರೆಸಿಪಿ. ಸೊ ಇನ್ನೊಂದು ಗ್ಯಾಸ್ನಲ್ಲಿ ನಾನು ಅದೇ ರೀತಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಇವನ್ನ ಇಟ್ಕೊತಿದ್ದೀನಿ ಒಳಗಡೆ ಈ ರೀತಿ. ಸ್ವಲ್ಪ ಸ್ಲೋಕ್ಕಿಂತ ಜಾಸ್ತಿ ಇದೆ ಗ್ಯಾಸ್. ಹೈ ಫ್ಲೇಮ್ನಲ್ಲಿ ಕೂಡ ಇದನ್ನು ಮಾಡ್ಕೋಬಾರ್ದು, ಹಬೆಯಲ್ಲಿ ಬೇಯಬೇಕಲ್ಲ ಈ ಸಾಬುದಾಣ, ಹೀಗಾಗಿ. ಓಕೆ, ನೋಡಿ, ಸೆಕೆಂಡ್ ಬ್ಯಾಚ್ ಕೂಡ ತಯಾರಾಗಿದೆ. ಇವಾಗ ಸೈಡ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ಮತ್ತು ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಇದು.
ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಇದು ಇಲ್ಲಿ ಪುಣೆಯಲ್ಲಿ ತುಂಬಾ ಫೇಮಸ್ ರೆಸಿಪಿ. ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಓಕೆ ನೋಡಿ, ನಮ್ಮ ಆರೋಗ್ಯಕರವಾಗಿರುವಂತಹ ದಿಢೀರಾಗಿ ಮಾಡುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ. ತುಂಬ ರುಚಿಯಾಗಿ ಬಂದಿದೆ. ಸೊ ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ನೀವು ಒಂದು ಲೈಕ್ ಮಾಡಿದರೆ ಚಾನಲ್ ಗ್ರೋ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೀಗಾಗಿ ಯಾವುದಾದ್ರೂ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇಷ್ಟೊತ್ತನ್ನು ನಾನು ವಿಡಿಯೋ ನೋಡಿದ್ದಕ್ಕೆ